ಹೇಳ್ರಪ್ಪ. ಮಾತುಕತೆ ಲಾಸ್ಟ್ ವೀಕ್ ನಾನೇ ಮಾಡಿದೆ 1.5 ಗಂಟೆ. ಹೌದು, ನಿಜ ಆಗ್ತಾ ಇದೆ. ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ನೋಡಿ, ಅವರು ಕಾಯಂ ನೇಮಕಾತಿ ಮಾಡಿ ಅಂತ ಕೇಳ್ತಾರೆ. ಕಾಯಂ ನೇಮಕಾತಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಬಿಟ್ಟು ಅವರ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ನಾವು ತಯಾರಿದ್ದೇವೆ ಅಂತ ನಾನು ಭೇಟಿ ಮಾಡಿದಾಗ್ಲೇ ಹೇಳಿದ್ದೇನೆ. ಅವರು ಇಲ್ಲ ಕಾಯಂ ನೇಮಕಾತಿ ಮಾಡಿ, ಇಲ್ಲ ಅಂದ್ರೆ ನಮ್ಗೆ ಫಿಕ್ಸ್ಡ್ ಸ್ಯಾಲರಿ ಕೊಡಿ ಅಂತ ಕೇಳ್ತಾರೆ. ಈಗ ಅವ್ರಿಗೆ ಆದಾಯಕ್ಕೂ ಕೂಡ ಏನು ಕೊರತೆ ಇಲ್ಲ. ಈಗ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಅವ್ರಿಗೆ ಆದಾಯನೂ ಬರ್ತಾ ಇದೆ. ಈ ಕುಡಿ ಕಾಸ್ನಲ್ಲಿ ನಿನ್ ಮಕ್ಕಳಿಗೆ ಬೆಣ್ಣೆ ಮುರುಕ್ ತಿನ್ಸು. ಆದ್ರೆ ಕಾಯಂ ನೇಮಕಾತಿ ಮಾಡೋದು ನಮ್ಮ ಮುಂದೆ ಆಪ್ಷನ್ ಇಲ್ಲ. ಅವ್ರು ಅದು ಒಂದನ್ನೇ ನೋಡೋಣ ನಾವು ಅಲ್ಲ. ಈಗ ಕೆಲ್ಸಕ್ಕೆ ತಕ್ಕಂಗೆ ಅವ್ರಿಗೆ ಗೌರವಧನ ಸಿಗ್ತಾ ಇದೆ. ಅದರಿಂದ ಜನಕ್ಕೂ ಅನುಕೂಲ ಇದೆ. ಹೆಚ್ಚು ಕೆಲಸ ಮಾಡಿದವ್ರಿಗೆ ಹೆಚ್ಚು ಸಂಪಾದನೆನೂ ಆಗ್ತಾ ಇದೆ. ಕರೆಕ್ಟಾ? ಈಗ ಎಷ್ಟೋ ಜನ ನೀವು ಫಿಕ್ಸ್ಡ್ ಮಾಡಿದ್ರೆ, ಕೆಲವರು 6,000 ಜನ ನಾವು ಅಪಾಯಿಂಟ್ ಮಾಡಿದ್ದೀವಿ ಲೈಸೆನ್ಸ್ ಸರ್ವೇರ್ಸ್. 4,000 ಜನ 3,500 ಜನ ಅಷ್ಟೇ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಉಳಿದವರು ಇನ್ಆಕ್ಟಿವ್ ಇರ್ತಾರೆ. ಯಾಕೆ ಇನ್ಆಕ್ಟಿವ್ ಇದ್ದಾರೆ? ಅದು ಅವ್ರಿಗೆ ಬಿಟ್ಟಂತ ಆಯ್ಕೆ. ಆಯ್ತಾ? ಆ ಇನ್ಆಕ್ಟಿವ್ ಇರೋರ್ಗೂ ಹಾಗಾದ್ರೆ ನಾನು ಸಂಬಳ ಕೊಡ್ಬೇಕಾ? ಇದನ್ನೆಲ್ಲ ನಾನು ಲೆಕ್ಕ ತಿಂಗಳು ಯಾರು ಎಷ್ಟು ಕೇಸ್ ಮಾಡಿದ್ದಾರೆ ನಾನು ಲೆಕ್ಕ ಹಾಕಿ ಕೊಡೋಕ್ಕಾಗತ್ತಾ? ಈಗ ಸದ್ಯಕ್ಕಂತೂ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಸಂಪಾದನೆ ಸಿಗ್ತಾ ಇದೆ. ಅದನ್ನ ಅವರು ಅರ್ಥ ಮಾಡ್ಕೋಬೇಕು. ಅವ್ರಿಗೂ ಒಂದು ಜೀವನದಲ್ಲಿ ಒಂದು ಮಾರ್ಗ ಆಗಿದೆ. ರೈತರು ಇದ್ದಾರೆ, ಅದರಲ್ಲಿ ನಾವೇನು ಸರ್ಕಾರ ಏನು ದುಡ್ಡು ಮಾಡ್ತಾ ಇಲ್ಲ. ರೈತರಿಂದ ಬರೋದು ಹೆಚ್ಚು ಕಮ್ಮಿ ಮೆಜಾರಿಟಿ ಎಲ್ಲ ಅವ್ರಿಗೆ ಹೋಗ್ತಾ ಇದೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಜನ್ಮಕ್ಕೆ ಹೋಗೋ. ಸೊ ಈ ರೀತಿ ಆಮೇಲೆ ಈ ಏನೇನು ನಾವು ಬೇರೆ ಕೆಲಸ ಮಾಡ್ತಾ ಇದ್ದಾರೆ, ಕೆರೆ ಅಳತೆ ಮಾಡಲಿ, ಪೋಡಿ ದುರಸ್ತ್ ಮಾಡಿದ್ರೆ ಇದರಲ್ಲಿ ರೈತರು 1 ಪೈಸಾ ಕಟ್ಟಲ್ಲ. ಆ ದುಡ್ಡು ನಾವು ಸರ್ಕಾರದಿಂದ ಅವರಿಗೆ ಪೇಮೆಂಟ್ ಕೊಡ್ತಾ ಇದ್ದೇವೆ. ಸೊ ಅವರ ಈ ಕುಡಿ ಕಾಸ್ನಲ್ಲಿ ನಿನ್ ಮಕ್ಕಳಿಗೆ ಬೆಣ್ಣೆ ಮುರುಕ್ ತಿನ್ಸು. ನಿಜ ಜೀವನದ ವಿಷಯಗಳು ಏನೇ ಇದ್ರೂ ನಾವು ಸಹಾನುಭೂತಿಯಿಂದ ಪರಿಗಣಿಸ್ತೇವೆ ಅಂತ ಹೇಳಿದ್ದೇವೆ. ಇದನ್ನ ಅವರು ಕೂಡ ವಿಚಾರ ಮಾಡಬೇಕು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ.